ಸಿದ್ಧಿ ಮತ್ತು ಪ್ರಸಿದ್ಧಿ ಇದರ ಎರಡರ ಸಂಬಂಧ ನಿಮ್ಮ ಪ್ರಕಾರ? ಸಿದ್ಧಿ ಅನ್ನೋದು ನಾವು ಏಕಾಂತದಲ್ಲಿದ್ದು ಸಾಧನೆ ಮಾಡಿದಾಗ ಆಗುವಂಥದ್ದು. ಇದರಲ್ಲೂ ಸಿದ್ಧಿ ಇಲ್ಲದೆ ಪ್ರಸಿದ್ಧಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮಾಡೋರು ಇದ್ದಾರೆ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಸಿದ್ಧಿ ಆಗದೆ ಪ್ರಸಿದ್ಧಿಗೆ ಹೋದರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ. ಯಾಕೆಂದರೆ ನಾವು ಏನು ಮಾಡ್ತೇವೆ, ಯಾವುದೇ ಆದಂಥ ಒಂದು ಪ್ರಾಸೆಸ್ ಮಾಡಬೇಕಾದ್ರೆ ಅದರ ಹಿಂದೆ ಅದರ ಆಳ ಮತ್ತು ಅಗಲ, ಅದರ ಸಂಪೂರ್ಣವಾದಂಥ ಅಧ್ಯಯನ ಇಲ್ಲದೆ ಮಾಡ್ಲಿಕ್ಕೆ ಹೋಗಬಾರ್ದು. ನಿಜ. ಹಾಗಾಗಿ ನಮ್ಮ ಟ್ರೈನಿಂಗ್ ಆಗಬೇಕಾದ್ರೆ ನಮಗೆ ಒಬ್ಬರಿಗೆ ನಮ್ಮ ಸಹಪಾಠಿಗಳು ಯಾರಿದ್ರು ಅವ್ರಿಗೆ ನಮ್ಮ ಮೆಂಟರ್ ಯಾರಿದ್ರು ಅವರು ಅಬ್ಸರ್ವ್ ಮಾಡ್ಕೊಂಡು ಮಾಡಿಸ್ತಾ ಇದ್ರು. ಸೊ 1.5 ವರ್ಷ ನಾನು ಮಾಡಿ ಅವರ ಅಬ್ಸರ್ವೇಷನಲ್ಲಿ ಇನ್ನು ಯಾವುದೇ ರೀತಿಯಾದಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬಲ್ಲ ಅಂತ ಅವರಿಗೆ ಯಾವಾಗ ಒಂದು ನಂಬಿಕೆ ಬಂತು, ಆಮೇಲೆ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು. ಅಲ್ಲಿವರೆಗೂ ಅವ್ರು ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ. ಸೊ ಅಲ್ಲಿವರೆಗೂ ನಾನು ಹೊರಗಿನ ಜಗತ್ತಿಗೆ ನಾನು ಇಂಥದ್ದೊಂದು ಕಲ್ತಿದ್ದೇನೆ ಅಂತಲೂ ಹೇಳಲಿಕ್ಕೆ ನಮಗೆ ಪರ್ಮಿಷನ್ ಅರ್ಹತೆ ಇಲ್ಲ. ಸೊ ಆ ಅರ್ಹತೆ ಬಂದ ಮೇಲೇ ನಾವು ಬೇರೆಯವರಿಗೆ ಮಾಡ್ಬೋದು. ಅಂದರೆ ನಾವು ಇದೇ ವಿಚಾರವನ್ನು ಮಾತಾಡ್ತಿರೋ ಕಾರಣ ಕೇಳೋದು ಅಂದರೆ ಅದೇ ನಾವು ಬಂದ್ವಿ, ಕೆಲವರು ಅದನ್ನೇ ಆಯ್ಕೆ ಮಾಡಿಕೊಂಡು ಅದರ ಮೂಲಕನೇ ಯಾರೋ ಒಬ್ಬರು ಅಂದರೆ ನೇರವಾಗಿ ಅದಕ್ಕೇನೆ ಧುಮುಕೋದು, ಅದು ಇಸ್ ಇಟ್ ಪ್ರಾಕ್ಟಿಕಲ್? ಅಂದರೆ ಯಾರೋ ಒಬ್ಬರಿಗೆ ನಿನ್ನಲ್ಲಿ ಏನೋ ಒಂದು ಆಳವಾದ ತೊಂದರೆ ಇದೆ ಅಂತಂದರೆ ಹಾಗಿದ್ರೆ ಅದು ಎಲ್ಲಿಂದನೋ ಬಂದಿರುತ್ತೆ, ನಿನ್ನನ್ನು ಮಲಗಿಸ್ತೀನಿ ಅಲ್ಲಿ ನಿನಗೆ. ಇದು ಇತ್ತೀಚೆಗೆ ಅಷ್ಟೊಂದು ವಿಜುವಲಿ ನಾವು ನೋಡ್ತಾ ಇಲ್ಲ ಅಂದ್ರೂ ಕೂಡ ಕೆಲವೊಂದು ವರ್ಷಗಳ ಹಿಂದೆ ಇದು ಭಾರಿ ಪ್ರಸಿದ್ಧಿಯನ್ನು ಪಡೆದಂಥ ವಿಚಾರ ಕೂಡ ಆಗಿತ್ತು. ಹೌದು, ಮಾಧ್ಯಮ ಕ್ಷೇತ್ರದಲ್ಲಿ. ಹೌದು. ಇದ್ರ ಬಗ್ಗೆ ಇದಕ್ಕೊಂದು ಉದಾಹರಣೆಯಾಗಿ ಹೇಳೋದಾದರೆ ನನ್ನ ಇನ್ನೊಂದು ಅನುಭವವನ್ನು ಹೇಳ್ತೇನೆ. ಒಬ್ಬರು ಏಂಜಲ್ ಇನ್ವೆಸ್ಟರ್ ಇದ್ದಾರೆ. ನನ್ನ ಯಾವುದೋ ಇನ್ನೊಬ್ಬರು ಪರಿಚಯದ ಮೂಲಕ ಅವ್ರ ಹತ್ರ ಹೋಗಿದ್ದೆ. ಅವರು ನನ್ನನ್ನು ಒಂಥರ ಅವ್ರು ಹೇಳಿ ಇನ್ನೊಬ್ಬರ ರೆಫರಲ್ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು. ಅವರಿಗೆ ಮಾತಾಡೋದಕ್ಕೆ ನನ್ನ ಹತ್ರ ಮಾತಾಡ್ಲಿಕ್ಕೆ ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಸೈಕಾಲಜಿಸ್ಟ್ಗಳ ಬಗ್ಗೆನೇ ಒಂಥರ ಕ್ರಿಟಿಕಲ್ ವ್ಯೂ ಇತ್ತು ಅವ್ರಿಗೆ. ನನಗೆ ಇರಬಹುದು ಒಬ್ಬೊಬ್ಬರ ಅಭಿಪ್ರಾಯ. ಹಾಗೆ ನನಗೆ ಯಾಕೆ ಅಂತ ಅರ್ಥ ಆಗ್ತಾ ಇರಲಿಲ್ಲ. ನಾನು ನನ್ನ ಟೆಕ್ನಿಕ್ಸ್ ಏನು ಮಾಡ್ತೇನೆ ಅಥವಾ ನಾನು ಯಾವ್ಯಾವ ರೀತಿಯ ಕ್ಲೈಂಟ್ಗಳನ್ನು ಅಟೆಂಡ್ ಮಾಡಿದ್ದೇನೆ ಅಂತೆಲ್ಲ ಕೆಲವು ಕ್ವೆಶ್ಚನ್ ಕೇಳ್ತಾ ಇದ್ರು. ಬಟ್ ಅಲ್ಲೂ ಕೂಡ ಏನೋ ಒಂಥರ ರೆಸಿಸ್ಟೆನ್ಸ್ ಇತ್ತು. ಆಮೇಲೆ ಕಡೆಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಟೀ ಬ್ರೇಕ್ ಅಂತ ತೊಗೊಂಡ್ವಿ. ಆಮೇಲೆ ಮತ್ತೆ ಹೀಗೆ ಕೇಳಿದ್ರು, ನೀನು ಸುಮಾರು ಒಂದು 1/2-3/4 ಗಂಟೆ ನನ್ನ ಹತ್ರ ಮಾತಾಡ್ತಿದ್ಯಾ, ನಿನ್ನ ಅನಾಲಿಸಿಸ್ ಏನು ನನ್ನ ಬಗ್ಗೆ ಅಂತ ಕೇಳಿದ್ರು. ನಾನಂದೆ, ನಾನು ನಿಮ್ಮ ಹತ್ರ ಹೀಗೆ ಮಾತಾಡ್ಲಿಕ್ಕೆ ಬಂದವನು, ನಾನು ನಿಮ್ಮ ಅನಾಲಿಸಿಸ್ ಮಾಡ್ಲಿಕ್ಕೆ ಬಂದಿಲ್ಲ. ನಾನು ಸೈಕಾಲಜಿಸ್ಟ್ ವೃತ್ತಿಯಿಂದ, ನಾನು ವೃತ್ತಿಯಲ್ಲಿ ಆ ಸೆಷನಿಗೆ ಅಂತ ಕೂತಾಗ ಅನಾಲಿಸಿಸ್ ಮಾಡ್ತೇನೆ. ಇಲ್ಲ ಅಂತಂದರೆ ಸಾಧಾರಣವಾಗಿ ಹೀಗೆ ಭೇಟಿ ಯಾರನ್ನೇ ಮಾಡಿದ್ರು ನಾನು ಅಲ್ಲಿ ಅನಾಲಿಸಿಸ್ ಮಾಡ್ತಾ ಇರೋದಿಲ್ಲ ಅಂತ ಅಂದೆ. ಸ್ವಿಚ್ ಆಫ್ ಬಟನ್ ಇರಬೇಕಾಗ್ತದೆ. ಯಾಕೆ ಅಂತಂದರೆ ಇಲ್ಲ, ಅದು ಆರಂಭದಲ್ಲಿ ಇರಲಿಲ್ಲ. ನಾನು ಸೈಕಾಲಜಿ ಕಲಿತ ಆರಂಭದ ದಿನಗಳಲ್ಲಿ ಇರಲಿಲ್ಲ. ಯಾರನ್ನೇ ಭೇಟಿ ಮಾಡಿದ್ರು ನಾನು ಹೀಗೆ ನೋಡ್ತಾ ಇರ್ತಿದ್ದೆ. ಅದೊಂಥರ ವಿಚಿತ್ರ ಅನಿಸೋದು. ಎಸ್ಪೆಷಲಿ ಹೀಗೆ ಮಾತಾಡ್ಬೇಕಾದ್ರೆ ಇವನೇನಪ್ಪ ಈ ಥರ ಸ್ಟೇರ್ ಮಾಡ್ತಾನೆ ಅನ್ನುವಂಥ ಒಂದು ಅನುಭವವೂ ಆದದ್ದಿದೆ. ಆಮೇಲೆ ನಾನೇ ತಿಳ್ಕೊಂಡೆ, ಇದನ್ನು ಬಹುಶಃ ನಾನು ಎಲ್ಲ ಕಡೆನೂ ಅಪ್ಲೈ ಮಾಡಬೇಕಾಗಿಲ್ಲ. ಮತ್ತು ಎಲ್ಲರೂ ಆರಂಭದ ದಿನಗಳಲ್ಲಿ ಅದು ಅನಿವಾರ್ಯ ಇರುತ್ತೆ ಅನಿಸುತ್ತೆ. ಅನಿವಾರ್ಯತೆ ಅನ್ನೋದಕ್ಕಿಂತಲೂ ತನ್ನಿಂದ ತಾನೇ ಕಲ್ತಿರುವಂಥ ಒಂದು ಖುಷಿ ಇರ್ತದಲ್ಲ. ನಾನು ಇದನ್ನು ಕಲ್ತಿದ್ದೇನೆ, ಬಿಹೇವಿಯರ್ ಅನಾಲಿಸಿಸ್ ಕಲ್ತಿದ್ದೇನೆ, ಬಾಡಿ ಲ್ಯಾಂಗ್ವೇಜಿನ ಆಧಾರದ ಮೇಲೆ ಏನಿರ್ಬೋದು ಅನ್ನೋ ಒಂದು ಕುತೂಹಲವೂ ಇರ್ತದೆ. ಆ ಕಾರಣದಿಂದ ಬಹುಶಃ ತನ್ನಿಂದ ತಾನೇ ಬರ್ತದೆ. ಆಮೇಲೆ ಅದನ್ನು ಸ್ವಿಚ್ ಆಫ್ ಮಾಡಲಿಕ್ಕೂ ಕಲಿತೆ. ಯಾಕೆಂದರೆ ನಾನು ಎಲ್ಲ ಕಡೆ ಯಾರೇ ಒಬ್ಬರನ್ನು ಭೇಟಿ ಮಾಡಿದಾಗ ನಾನು ಸೈಕಾಲಜಿಸ್ಟ್ ಆಗಿರಬೇಕಾಗಿಲ್ಲ, ನಾನು ಮಾಮೂಲಿ ಮನುಷ್ಯನಾಗಿ ಇರ್ತೇನೆ. ಥೆರಪಿ ಕೂತಾಗ ಪಕ್ಕ ಸೈಕಾಲಜಿಸ್ಟ್ ಆಗಿ ನನ್ನ ಏನು ಅನಾಲಿಸಿಸ್ಗಳನ್ನು, ಏನು ಇಂಟರ್ಪ್ರಿಟೇಷನ್ಗಳನ್ನು ಮಾಡಬೇಕು ಅದನ್ನು ಮಾಡ್ತೇನೆ. ಸೊ ಆ ರೀತಿಯಲ್ಲಿ ಅವರಿಂದ ರೆಸಿಸ್ಟೆನ್ಸ್ ಯಾಕೆ ಬಂತು ಅಂತ ನೋಡಿದಾಗ, ನನ್ನ ಯಾರನ್ನು ಭೇಟಿ ಮಾಡಿದ್ನೋ ಅವ್ರೇನು ಹೇಳಿದ್ದು ಅಂದರೆ, ನಾನು ಹಿಂದೆ ಒಂದು ಬೇರೆ 5 ಮೆಂಟಲ್ ಹೆಲ್ತ್ ಕಂಪನಿಗಳನ್ನು ಭೇಟಿ ಮಾಡಿದ್ದೆ. ಅಲ್ಲಿಯ ಸೈಕಾಲಜಿಸ್ಟ್ಗಳು ಯಾರು ಬಂದಿದ್ರೋ ಅವರೆಲ್ಲರೂ ನಿನಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ನನ್ನ ಹತ್ರ ಸೆಷನಿಗೆ ಬಾ ಅಂತ ಹೇಳ್ತಾ ಇದ್ರು ಅಂತ. ಅಂದರೆ ಥೆರಪಿಸ್ಟ್ ಆದವನಿಗೆ ಕಂಡವರಲ್ಲೆಲ್ಲ ಸಮಸ್ಯೆಯನ್ನು ಹುಡುಕುವುದೇ ಅದೇ ಒಂದು ಗೀಳಾಗಿರ್ತದೆ. ಅದನ್ನು ನಾವು ಥೆರಪಿಸ್ಟ್ಗಳಾದವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಕಲ್ತಾದ ತಕ್ಷಣ ಎಲ್ಲರದ್ದು ಪಾಸ್ಟ್ ಲೈಫ್ ಹುಡುಕುವಂಥ ಒಂದು ಕುತೂಹಲ ಬರಬಹುದು. ಆದರೆ ಅದನ್ನು ನಾವು ತಡ್ಕೊಳ್ಬೇಕು. ಅದು ನಮ್ಮ ಒಳಗಿರುವಂಥ ಒಂದು ಮಾನಸಿಕ ಸಮಸ್ಯೆ. ಕಂಡವ್ರಿಗೆಲ್ಲ ಟ್ರೀಟ್ ಮಾಡಬೇಕಾಗಿಲ್ಲ. ಅವರಿಗೆ ಆ ಸಮಸ್ಯೆ ಒಂದು
ಟ್ರೀಟ್ ಮಾಡ್ಕೊಳ್ಬೇಕು ಅಂತ ಅನಿಸಿದರೆ ಆವಾಗ ನಾವು ಅದಕ್ಕೆ ಏನು ಪರಿಹಾರ ಕೊಡ್ಬೋದು ಅದನ್ನು ಕೊಡಬೇಕು. ಹಾಗಾಗಿ ಅದನ್ನೊಂದು ಏನು ಪ್ರಸಿದ್ಧಿಗೋಸ್ಕರ ಮಾಡಲಿಕ್ಕೆ ಯಾರು ಶುರು ಮಾಡಿದ್ರು ಅದು ಅವರವ್ರ ಆಯ್ಕೆ. ಅದ್ರ ಬಗ್ಗೆ ನನ್ನ ಜಡ್ಜ್ಮೆಂಟ್ ಏನೂ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರವರದ್ದಾದಂಥ ಆಯ್ಕೆಗಳನ್ನು ಮಾಡ್ಕೊಳ್ಳುವಂಥ ಹಕ್ಕಿದೆ. ಅಂದರೆ ನಿಮ್ಮ ಪ್ರಕಾರ ಅಂದರೆ ಬದುಕೋದಕ್ಕೆ ಮಾರ್ಕೆಟಿಂಗ್ ಬೇಕು, ಆದರೆ ಮಾರ್ಕೆಟಿಂಗೇ ಬದುಕಾಗಬಾರ್ದು ಅಂತೀರ? ಖಂಡಿತವಾಗ್ಲೂ ಮಾರ್ಕೆಟಿಂಗ್ನಲ್ಲೂ ಎಥಿಕ್ಸ್ ಅನ್ನೋದು ಬೇಕು. ನಾನು ಏನು ಮಾಡ್ತೇನೆ ಅಂತ ಈಗಿನ ಸಂದರ್ಭದಲ್ಲಿ ಅದಕ್ಕೂ ನಾನು ಇನ್ನೊಂದು ಉದಾಹರಣೆ ಕೊಡೋದಿದೆ. ನಾನು ಸ್ವಲ್ಪ ಶಾಸ್ತ್ರೀಯ ಸಂಗೀತವನ್ನು ಕಲಿತವನು. ಹಾಗೆ ಹಿಂದಿನ ಕಾಲದಲ್ಲಿ ನಾವು ತ್ಯಾಗರಾಜರ ಬಗ್ಗೆ ಓದಬೇಕಾದ್ರೆ ಒಂದು ಘಟನೆಯನ್ನು ಬರೀತಾರೆ. ತ್ಯಾಗರಾಜರು ತಿರುವಯ್ಯಾರ್ನಲ್ಲಿದ್ದವರು. ತಂಜಾವೂರಿನ ರಾಜ ಅಲ್ಲಿಗೆ ತಿರುವಯ್ಯಾರಿಗೆ ಬಂದು ನೀವು ನಿಮ್ಮಂಥ ವಿದ್ವಾಂಸರು ನಮ್ಮ ಆಸ್ಥಾನದಲ್ಲಿ ಇರಬೇಕು ಅಂತ ಆಹ್ವಾನ ಕೊಟ್ಟನಂತೆ. ಅವರು ತ್ಯಾಗರಾಜ ಸ್ವಾಮಿಯವರಿಗೆ ಅಂಥದ್ರಲ್ಲಿ ಆಸಕ್ತಿ ಇರಲಿಲ್ಲ. ನಾನು ಇಲ್ಲೇ ಖುಷಿಯಾಗಿದ್ದೇನೆ ಅಂತ ಹೇಳಿ ಅವ್ರು ಬರಲಿಲ್ಲ. ಅದರಿಂದ ನಾನು ತಿಳ್ಕೊಂಡದ್ದೇನು ಅಂದರೆ ಆ ಸಮಯದಲ್ಲಿ ಯಾರು ಪರಿಣತರಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ ಅವರನ್ನು ಗುರುತಿಸುವಂಥ ಒಂದು ಮನೋಭಾವ ಜನರಲ್ಲಿತ್ತು. ಈಗ ಪ್ರತಿಯೊಬ್ಬರು ಅವರವರ ಪ್ರತಿಭೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಪಕ್ಕದಲ್ಲಿರೋವನ ಹತ್ರ ಏನಿದೆ ಅಂತ ತಿಳ್ಕೊಳ್ಳುವಷ್ಟು ಕುತೂಹಲವೂ ಇಲ್ಲ ಅಥವಾ ಆ ಒಂದು ಸಂಯಮವೂ ಇಲ್ಲ ಅಂತ ನನಗನ್ನಿಸ್ತದೆ. ಹಾಗಾಗಿ ಒಂದಷ್ಟು ವಿಚಾರಗಳು ನಾವು ಏನು ಮಾಡ್ತೇವೆ ಅಂತ ಹೇಳ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ ಈಗಿನ ಕಾಲದಲ್ಲಿ. ಹಾಗಂತ ಅದನ್ನೇ ಮಾರ್ಕೆಟಿಂಗ್ ಮಾಡಲಿಕ್ಕೆ ಶುರು ಮಾಡಿ ಅಥವಾ ಅದನ್ನೇ ಸೆಲ್ ಮಾಡಲಿಕ್ಕೆ ಶುರು ಮಾಡಿದಾಗ ಅದೆಲ್ಲ ಅದರ ಪಾವಿತ್ರ್ಯತೆಯನ್ನು ಕಳ್ಕೊಳ್ತದೆ ಅಂತ ನನ್ನ ಅಭಿಪ್ರಾಯ.